ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದೇ ವಿಡಿಯೋದಲ್ಲಿ ಎರಡು ಸ್ಪೆಷಲ್ ಕೈಮಾ ಉಂಡೆ ಸಾರು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಒಂದು ಚಿಕನ್ ಕೈಮಾ ಉಂಡೆ ಸಾರು, ಮತ್ತೊಂದು ಮಟನ್ ಕೈಮಾ ಉಂಡೆ ಗ್ರೇವಿ. ಎರಡೂ ರೆಸಿಪಿಗಳನ್ನ ಒಂದೇ ವಿಡಿಯೋದಲ್ಲಿ ನೋಡೋದಕ್ಕೆ ನೀವು ಕೂಡ ರೆಡಿ ಇದ್ದೀರಾ? ಈಗ ನಾನು ತೋರಿಸ್ತಾ ಇರೋ ಮೊದಲನೇ ರೆಸಿಪಿ ಮಟನ್ ರೆಸಿಪಿ. ಬನ್ನಿ ನೋಡ್ಕೊಳ್ಳೋಣ. ನಾನು ತೋರಿಸ್ತಾ ಇರೋಂಥ ಈ ಮಟನ್ ಕೈಮಾ ಗ್ರೇವಿ 100% ಢಾಬಾ ಸ್ಟೈಲ್ನಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹಾಕಿರೋ ಥರನೇ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡಿಕೊಂಡ್ರೆ ನೀವು ಕೂಡ ತುಂಬಾ ಪರ್ಫೆಕ್ಟ್ ಆಗಿರೋಂಥ ಕೈಮಾ ಉಂಡೆ ಗ್ರೇವಿಯನ್ನು ಮಾಡ್ಕೊಳ್ಬೋದು. ಸ್ವಲ್ಪನೂ ಒಡೆಯೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ರುಚಿಯಂತೂ ಮನೇಲಿರೋರೆಲ್ಲ ತುಂಬಾ ಇಷ್ಟಪಡ್ತಾರೆ. ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಈ ಕೈಮಾ ಗ್ರೇವಿ ಮಾಡೋದಕ್ಕೆ ಕೈಮಾಗೆ ಹಾಕೋದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ 3 ಚಮಚದಷ್ಟು ಹುರಿಗಡಲೆಯನ್ನು ಹಾಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಅಂದರೆ 4-5 ಎಸಳು ಬೆಳ್ಳುಳ್ಳಿ ಸಾಕು. 3 ಹಸಿಮೆಣಸಿನ್ಕಾಯಿ ತಗೊಳ್ಳೋಣ, ಹುರಿಯೋದೇನು ಬೇಡ. ಅರ್ಧ ಚಮಚದಷ್ಟು ಕಾಳು ಮೆಣಸು, ಜೊತೆಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು, ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಇದು ಕೈಮಾ ಮಟನ್ ಕೈಮಾ ಉಂಡೆಗೆ ಹಾಕೊಳ್ಳೋವಂಥ ಮಸಾಲೆ ಇದು. ಈಗ ನೀರನ್ನು ಹಾಕೊಳ್ದಲೆ ಹಾಗೇನೆ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನೀರು ಹಾಕೊಂಡಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೈಮಾ ಉಂಡೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಈಗ ಇದನ್ನು ಒಂದು ಅಗ್ಲವಾಗಿರೋ ಒಂದು ಬೌಲ್ಗೆ ನಾವು ಹಾಕಿ ಇಟ್ಕೊಳ್ಳೋಣ. ಈಗ ರುಬ್ಬಿದ ಮಸಾಲ ಇತ್ತಲ್ಲ, ಇದನ್ನು ಒಂದು ಅಗ್ಲವಾಗಿರೋ ಬೌಲಿಗೆ ಹಾಕೊಳ್ಳೋಣ. ಇದನ್ನು ಕೈಮಾ ಉಂಡೆ ಜೊತೆ ಕಲಿಸ್ಕೊಳ್ತೀನಿ. ಈಗ ಅರ್ಧ ಕೆಜಿಯಷ್ಟು ಮಟನ್ ಕೈಮಾವನ್ನು ಚೆನ್ನಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಬಸಿದು ಆಮೇಲೆ ಹಾಕ್ಕೊಳ್ಬೇಕು. ಇದೇ ಬೌಲ್ಗೆ ಇವನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಇನ್ನೂ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಇನ್ನೂ ಒಂದು ಮಿಕ್ಸರ್ ಜಾರ್. ಈ ಮಸಾಲೆನ ನಾವು ಸಾರಿಗೆ ಮತ್ತು ಕೈಮಾಗೆ ಎರಡಕ್ಕೂ ಹಾಕ್ಕೊಳ್ತೀವಿ. ಮೊದಲಿಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೇವಲ ಅರ್ಧ ಕಪ್ ಸಾಕು, ತುಂಬ ಕಾಯಿ ಬೇಡ. 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಕೂಡ ನಾನು ಫ್ರೈ ಮಾಡ್ಕೊಂಡಿಲ್ಲ, ಹಸಿ ಈರುಳ್ಳಿನೇ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ತಗೊಂಡಿದ್ದೀನಿ. ಮೊದಲು 1 ಚಮಚ ಬೆಳ್ಳುಳ್ಳಿ, 1 ಚಮಚ ಶುಂಠಿ, 1 ಚಮಚದಷ್ಟು ನಾನು ಧನಿಯಾ ಕಾಳನ್ನು ಕೂಡ ತಗೊಂಡಿದ್ದೀನಿ. 6-7 ಲವಂಗ, ಒಂದು ಏಲಕ್ಕಿ ಸಾಕು, ಅರ್ಧ ಇಂಚಷ್ಟು ಚಕ್ಕೆ, 5-6 ಕಾಳು ಮೆಣಸು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಬೆಳ್ಳುಳ್ಳಿ, ಶುಂಠಿ, ಧನಿಯಾ, ಲವಂಗ, ಏಲಕ್ಕಿ, ಚಕ್ಕೆ, ಕಾಳು ಮೆಣಸು ಇವನ್ನೆಲ್ಲ ನಾನೀಗ ಅದೇ ಮಿಕ್ಸರ್ ಜಾರಿಗೆನೆ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿ ಮತ್ತು ಈರುಳ್ಳಿ ಹಾಕೊಂಡಿದ್ದಲ್ಲ, ಅದೇ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ. 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ. ಮತ್ತು 2 ಚಮಚದಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರನ್ನು ಹಾಕ್ತಲೇ ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಮಸಾಲೆಯಿಂದ ನಾನು 2 ಚಮಚದಷ್ಟು ಮತ್ತೆ ಕೈಮಾ ಉಂಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕೇವಲ 2 ಚಮಚ ಹಾಕ್ಕೊಳ್ಳೋಣ. ಏಕೆಂದರೆ ಕೈಮಾ ಉಂಡೆಗೆ ಮೊದಲೇ ಒಂದು ಮಸಾಲೆ ತಯಾರಿಸ್ಕೊಂಡಿದ್ದೀನಿ. ಈಗ ತಯಾರಿಸ್ಕೊಂಡಿರೋ ಈ ಮಸಾಲೆ ಕೇವಲ 2 ಚಮಚ ಹಾಕ್ಕೊಂಡ್ರೆ ಸಾಕು. ಕೈಮಾಗೆ ಹಾಕಿರೋ ಮಸಾಲೆ ಎಲ್ಲ ನಾನು ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಈ ಉಳಿದಿರೋ ಮಸಾಲ ಪೇಸ್ಟ್ ಏನಿದೆಯಲ್ಲ, ಇದಕ್ಕೆ 2 ಟೊಮ್ಯಾಟೊ ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಈ ಮಸಾಲ ಪೇಸ್ಟ್ನ ನಾನು ಆಮೇಲೆ ಗ್ರೇವಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. 2 ಮೀಡಿಯಂ ಸೈಜ್ ಟೊಮ್ಯಾಟೊನ ಹಾಕಿದ್ರೆ ಸಾಕು. ಒಂದು ಅರ್ಧ ಕಪ್ ನೀರನ್ನು ಹಾಕಿ ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಆಮೇಲೆ ಗ್ರೇವಿಗೆ ನಾನು ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಇದನ್ನು ಹಾಗೆ ತೆಗೆದಿಟ್ಕೊಳ್ಳೋಣ. ಈಗ ನಾನು ಕೈಮಾಗೆ 2 ಥರ ಮಸಾಲೆ ಹಾಕಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲನೇ ಮಸಾಲೆಯಲ್ಲಿ ನಾನು ಒಂದು ಅರ್ಧ ಚಮಚ ಉಪ್ಪು ಹಾಕಿದ್ದೀನಿ. ಹಾಗಾಗಿ ಉಪ್ಪೇನು ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನು 3 ಭಾಗ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ 3 ಭಾಗ ಮಾಡ್ಕೊಂಡು 3 ಭಾಗಗಳಲ್ಲಿ ಅಂದರೆ 3 ಟ್ರಿಪ್ನಲ್ಲಿ ನಾನು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಯಾಕೆಂದರೆ ಚಿಕ್ಕ ಮಿಕ್ಸರ್ ಜಾರ್ ತೊಗೊಳ್ತಾ ಇದ್ದೀನಿ. ಚಿಕ್ಕ ಮಿಕ್ಸರ್ ಜಾರ್ ತೊಗೊಂಡ್ರೆ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಗ್ರೈಂಡ್ ಕೂಡ ಆಗುತ್ತೆ. 3 ಟ್ರಿಪ್ನಲ್ಲಿ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಇನ್ನೊಂದ್ಸಲ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಆಗೋಯ್ತು ಇದರ ಕೆಲಸ. ಈಗ ಕೈಮಾ ಉಂಡೆ ಕೂಡ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತೀನಿ. ಕೈಗೆ ಸ್ವಲ್ಪ ಒಂದು ಹನಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡ್ಕೊಂಡು ಒಂದು ತಟ್ಟೆಯಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಬೋದು. ಇನ್ನೂ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್, ಇನ್ನು ಚಿಕ್ಕದು ಬೇಕಂದರೆ ಚಿಕ್ಕದು. ನೋಡಿ, ಈ ಥರ ಎಲ್ಲ ಒಂದೇ ಸೈಜ್ನಲ್ಲೇ ನಾನು ಉಂಡೆಗಳನ್ನ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಗ್ರೇವಿಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಕಡಾಯಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಮೊದಲಿಗೆ ಏನು ಮಾಡಬೇಕು, ಕೈಮಾವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಒಂದೊಂದೇ ಕೈಮಾ ಉಂಡೆನ ಸುತ್ತ ಹಾಕೊಳ್ತಾ ಹೋಗೋಣ. ಒಂದ್ರ ಪಕ್ಕ ಒಂದು ಹಾಕೊಳ್ತಾ ಹೋಗೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಮುಟ್ಟೋದಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಆದಮೇಲೆ
ಇದನ್ನು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಮತ್ತು ಉಂಡೆ ಟೇಸ್ಟ್ ಸೂಪರಾಗಿ ಆಗುತ್ತೆ. ನಿಧಾನವಾಗಿ ಒಂದು ಸ್ಪೂನಿಂದ ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ. ಕೈಮಾ ಉಂಡೆ ಅಂತೂ ಒಡೆಯೋದೇ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಆರಾಮಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿರಿ. ನೋಡಿ ಈ ಥರ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ನೀವು ಟಚ್ ಮಾಡೋದಕ್ಕೆ ಹೋಗಬೇಡಿ. ಅವಾಗ ಏನು ಮಾಡಬೇಕು ಅಂತ ಈ ಥರ ಹಾರಿಸ್ಕೊಳ್ಬೇಕಾಗುತ್ತೆ. ಕಡಾಯಿನ ತೊಗೊಂಡು ನಾವು ಈ ಥರ ಹಾರಿಸ್ಕೊಳ್ಬೇಕು. ಕೈಮಾ ಉಂಡೆ ಫ್ರೈ ಮಾಡುವಾಗ ಅದು ನೀರು ಬಿಟ್ಟಿರುತ್ತಲ್ಲ, ಆ ನೀರಿನ ಅಂಶ ಪೂರ್ತಿಯಾಗಿ ಕಡಿಮೆ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳೋಣ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಮಿಲ್ಟ್ರಿ ಹೋಟೆಲಲ್ಲಂತೂ ಈ ಥರ ಮೆಂತ್ಯ ಸೊಪ್ಪು ಹಾಕೇ ಹಾಕ್ತಾರೆ, ಅದರಿಂದನೇ ಗ್ರೇವಿ ತುಂಬ ರುಚಿಯಾಗುತ್ತೆ. ಒಂದು 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಎರಡನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಅದೇ ಥರ ಹಾರಿಸ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಸೊಪ್ಪೆಲ್ಲ ಸ್ವಲ್ಪ ಮಟ್ಟಿಗೆ ಕರಗೋವರೆಗೂ ವೇಟ್ ಮಾಡೋಣ. ಕರಗಿದ್ಮೇಲೆ ನಾವು ಮಸಾಲ ಪೇಸ್ಟ್ನ ಹಾಕ್ಕೊಳ್ಬೇಕಾಗುತ್ತೆ. ಆಗಲೇ ಟೊಮ್ಯಾಟೊ ಎಲ್ಲ ಸೇರಿಸಿ ನೀರೆಲ್ಲ ಹಾಕಿ ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ, ಆ ಮಸಾಲ ಪೇಸ್ಟ್ನ ನಾವೀಗ ಹಾಕ್ಕೊಳ್ಬೇಕಾಗುತ್ತೆ. ಪೂರ್ತಿ ಮಸಾಲ ಪೇಸ್ಟ್ ಹಾಕ್ಕೊಳ್ಳೋಣ. ಮಿಕ್ಸರ್ ಜಾರ್ನ ತೊಳೆದು ಆಮೇಲೆ ನೀರು ಹಾಕ್ಕೊಳ್ತೀನಿ. ಮೊದಲು ಈ ಮಸಾಲ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಮೊದಲು ಉಂಡೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಗ್ಯಾಸ್ನ ಸಣ್ಣ ಉರಿಯಲ್ಲಿಟ್ಟು ಹಾಗೆ ಫ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ತುಂಬ ಜಾಸ್ತಿ ಕೈ ಆಡಿಸೋದೇನು ಬೇಡ. 1 ನಿಮಿಷ ಕೈ ಆಡಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. 5 ನಿಮಿಷ ಆದಮೇಲೆ ಆ ಮಸಾಲ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ನಾವು ನೀರನ್ನು ಸೇರಿಸ್ಕೊಳ್ಬೋದು. ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಗ್ರೇವಿಗೆ ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಆಗಲೇ ಮಿಕ್ಸರ್ ಜಾರ್ ತೆಗೆದಿಟ್ಕೊಂಡಿದ್ನಲ್ಲ, ಆ ಮಿಕ್ಸರ್ ಜಾರ್ನ ತೊಳೆದು 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ತಿದ್ದೀನಿ, ಹಾಗಾಗಿ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ತೆಳ್ಳಗೆ ಸಾರು ಥರ ಮಾಡ್ಕೊಳ್ಳೋದಾದರೆ 2 ಕಪ್ ಕೂಡ ನೀರು ಹಾಕ್ಕೊಳ್ಬೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ನಾನೊಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ 15 ನಿಮಿಷಗಳ ಕಾಲ ಆಗಿದೆ. ಕೈಮಾ ಉಂಡೆ ಗ್ರೇವಿ ರೆಡಿ ಆಗಿದೆ. ನೋಡಿ, ನನಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕಿತ್ತೋ ಅದೇ ಥರ ಆಗಿದೆ. ಇದು ತಣ್ಣಗಾದ್ಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ. ನೋಡಿ, ಒಂದು ಕೈಮಾ ಉಂಡೆ ಕೂಡ ಹೊಡೆದಿಲ್ಲ, ಎಷ್ಟು ಸೂಪರಾಗಿ ಆಗಿದೆ. ಗ್ರೇವಿಯ ರುಚಿ ಅಂತೂ ಅದ್ಭುತವಾಗಿದೆ. ನೋಡಿ, ಈಗ ಒಂದು 10 ನಿಮಿಷ ಆಯಿತು ತಣ್ಣಗಾಗಿ. ಈಗ ನೋಡಿ ನೀವು ಗ್ರೇವಿಯ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿಯಾಗಿದೆ. ಪಕ್ಕ 100% ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ಅದೇ ಥರ ಗ್ರೇವಿಯ ರುಚಿಯಾಗಿದೆ. ಕೈಮಾ ಉಂಡೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ. ರೊಟ್ಟಿಗಾಗಲಿ, ಚಪಾತಿ, ಬಿಸಿ ಬಿಸಿ ಅನ್ನ, ಮುದ್ದೆ, ದೋಸೆ ಎಲ್ಲದರ ಜೊತೆಗೂ ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದು ವೀಕೆಂಡಲ್ಲಿ ಈ ಸೂಪರ್ ಟೇಸ್ಟಿಯಾಗಿರುವಂತಹ ಕೈಮಾ ಉಂಡೆ ಗ್ರೇವಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹೀಗೆ ಇನ್ನೂ ಹೆಚ್ಚಿನ ಹೊಸ ಹೊಸ ನಾನ್ ವೆಜ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಕೂಡ ಇದೆಯಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಾನು ಹಾಕೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ. ನೀವೇ ಮೊದಲು ನೋಡ್ಬೋದು, ನೀವೇ ಮೊದಲು ಟ್ರೈ ಕೂಡ ಮಾಡ್ಬೋದು. ಈಗ ತೋರಿಸ್ತಾ ಇರೋವಂಥ 2ನೇ ರೆಸಿಪಿ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನಿವತ್ತು ಚಿಕನ್ ಪ್ರಿಯರಿಗೆಲ್ಲ ಒಂದು ಸ್ಪೆಷಲ್ ಚಿಕನ್ ಕೈಮಾ ಉಂಡೆ ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮಾಡೋದಂತೂ ತುಂಬಾ ಸುಲಭ, ಕಡಿಮೆ ಸಮಯದಲ್ಲೇ ಆಗೋಗ್ಬಿಡುತ್ತೆ. ಮಟನ್ ಕೈಮಾ ಸಾರಷ್ಟು ಬೇಯಿಸೋ ಅವಶ್ಯಕತೆಯೂ ಇಲ್ಲ. ತುಂಬ ಕಡಿಮೆ ಹೊತ್ತಲ್ಲಿ ರುಚಿಯಾಗಿರೋವಂಥ ಚಿಕನ್ ಕೈಮಾ ಉಂಡೆ ಸಾರನ್ನು ನಾವು ಮಾಡ್ಕೊಳ್ಬೋದು. ಬನ್ನಿ, ಈ ಚಳಿಗೆ ಮಳೆಗೆ ಖಾರವಾಗಿರೋಂಥ ಚಿಕನ್ ಕೈಮಾ ಉಂಡೆ ಸಾರನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ತಗೋಬೇಕು. ಅರ್ಧ ಕಪ್ನಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು 2 ಚಮಚದಷ್ಟು ಅಂದರೆ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಚಮಚ ಶುಂಠಿ, 2 ಏಲಕ್ಕಿ ತಗೊಳ್ಳಿ, 1 ಇಂಚಷ್ಟು ನಾನು ಚಕ್ಕೆಯನ್ನು ತಗೊಂಡಿದ್ದೀನಿ, ಮತ್ತು ಒಂದು 7ರಿಂದ 8 ಲವಂಗ ತಗೊಂಡಿದ್ದೀನಿ, ಮತ್ತು 2 ಚಮಚದಷ್ಟು ಧನಿಯಾ ತಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಎಲ್ಲದರ ಜೊತೆಗೇ ನಾನು ಹುರ್ಗಡ್ಲೆಯನ್ನು ಕೂಡ ತೊಗೊಂಡಿದ್ದೀನಿ. ಅದು ಕೂಡ ಒಂದು 2ರಿಂದ 3 ಚಮಚದಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಕೈಮಾಗೆ ಒಳ್ಳೆ ಬೈಂಡಿಂಗ್ ಬರುತ್ತೆ ಮತ್ತು ಸಾರಿನ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಾಗುತ್ತೆ. ನಾನು ಚಿಕನ್ 300 ಗ್ರಾಮಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ನೀವು ಚಿಕನ್ ಬದಲಿಗೆ ಮಟನ್ ಬೇಕಾದರೂ ಹಾಕ್ಕೊಳ್ಬೋದು. ನಾನಿವತ್ತು ಚಿಕನ್ ಕೈಮಾ ಉಂಡೆ ಸಾರನ್ನು ತೋರಿಸ್ತಿರೋದ್ರಿಂದ 300 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ಈಗ ಎಲ್ಲದಕ್ಕಿಂತ ಮುಂಚೆ ಈರುಳ್ಳಿಯನ್ನು ಒಂದು 2 ಚಮಚ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ರುಬ್ಬೋದಕ್ಕಿಂತ ಮುಂಚೆ. ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗೋದಕ್ಕೆ ಒಂದು 5 ನಿಮಿಷ ಸಮಯ ಹಿಡಿಯುತ್ತೆ. ಅಲ್ಲಿವರೆಗೂ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನ ನಾವು ಒಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅಂದರೆ ನೀರನ್ನು ಹಾಕ್ತಲೇ ಹಾಗೆಯೇ ಡ್ರೈ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಪದಾರ್ಥ ಹಾಕ್ಕೊಳ್ಳಿ, ನೀರನ್ನು ಹಾಕ್ಕೋಬೇಡಿ, ಕೈಮಾಗೆ ಮಸಾಲೆ ಸೇರಿಸೋವರೆಗೂ. ನೋಡಿ, ಈಗ ಸಣ್ಣಗೆ ಪುಡಿ ಆಗಿದೆ.
ತೆಂಗಿನಕಾಯಿ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ 5 ನಿಮಿಷ ಆಯಿತು, ಈರುಳ್ಳಿ ಕೂಡ ಫ್ರೈ ಆಗಿದೆ, ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕಿದ ಮೇಲೂ ಕೂಡ ನಾವು ನೀರನ್ನು ಹಾಕ್ಕೊಳ್ಬಾರ್ದು. ನೀರು ಯಾವಾಗ ಹಾಕೋಬೇಕಂತ ನಾನು ತೋರಿಸ್ತೀನಿ. ಈಗ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ, ಈಗ ಮಸಾಲೆ ರೆಡಿ ಆಗಿದೆ. ತರಿತರಿಯಾಗಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಸಾಲೆಯಲ್ಲಿ ಒಂದು 2 ಚಮಚದಷ್ಟು ಮಸಾಲೆಯನ್ನು ನಾವು ಚಿಕನಿಗೆ ಹಾಕ್ಕೊಳ್ಬೇಕಾಗುತ್ತೆ. ಉಳಿದಿರೋದನ್ನು ನಾವು ಸಾರಿಗೆ ತೆಗೆದಿಟ್ಕೊಳ್ಳೋಣ. ಕೇವಲ 2 ದೊಡ್ಡ ಚಮಚದಷ್ಟು ನಾನು ಮಸಾಲೆಯನ್ನು ಚಿಕನ್ ಜೊತೆ ಹಾಕ್ಕೊಳ್ತೀನಿ. ಈ ಚಿಕನ್ನ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಮೊದಲು ಸಾರಿನ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಉಳಿದಿರೋ ಮಸಾಲೆಗೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿಯಾಗಿ ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಸಾರಿಗೆ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲೆ ನೋಡಿ, ಈ ಥರ ಸಣ್ಣಗೆ ನುಣ್ಣಗೆ ಇರಬೇಕು ಪೇಸ್ಟು. ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ. ಈಗ ಚಿಕನ್ ಕೈಮಾ ಏನು ಮಾಡಬೇಕಂತ ಹೇಳ್ತೀನಿ. 2 ಚಮಚದಷ್ಟು ಮಸಾಲೆ ಹಾಕ್ಕೊಂಡಿದ್ವಲ್ಲ, ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ, ಚೆನ್ನಾಗಿ ತೊಳೆದಿರೋದು. 1/4 ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಅಂದರೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಮತ್ತು 1 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ 1.5 ಚಮಚ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಎಲ್ಲವನ್ನು ನಾವು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ಬೇಕು. ಬೆರಳುಗಳಿಂದನೇ ಚೆನ್ನಾಗಿ ಪ್ರತಿಯೊಂದು ಪೀಸಸ್ಗೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ. ಇದನ್ನು ನಾವು 2ರಿಂದ 3 ಟ್ರಿಪ್ನಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಮಸಾಲೆಯನ್ನು. ನೋಡಿ, ಈಗ ನಾನು ಗ್ರೈಂಡ್ ಮಾಡಿ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಪೂರ್ತಿ ಸಣ್ಣ ಪೇಸ್ಟ್ ಮಾಡ್ಕೊಬೇಡಿ. ನೋಡಿ, ಈ ಥರ ತರಿತರಿಯಾಗಿರಲಿ. ಸ್ವಲ್ಪ ಆಫ್ ಆನ್ ಮಾಡ್ಕೊಳ್ತಾ ಗ್ರೈಂಡ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ ಚಿಕನ್ ಕೈಮಾ. ಈಗ ಇದರಿಂದ ಉಂಡೆ ಮಾಡ್ಕೊಂಬಿಡೋಣ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಯಾವ ಸೈಜ್ ಇಷ್ಟ ಆಗುತ್ತೋ ಆ ಸೈಜ್ನಲ್ಲಿ ಉಂಡೆ ಮಾಡ್ಕೊಳ್ಳಿ. ನಾನಿವತ್ತು ಈ ಸೈಜ್ನಲ್ಲಿ ನಾನು ಚಿಕನ್ ಕೈಮಾ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ನೀವು ಯಾವ ಸೈಜಿಗೆ ಮಾಡ್ಕೊಳ್ತೀರಲ್ಲ, ಎಲ್ಲ ಉಂಡೆನೂ ಒಂದೇ ಸೈಜ್ ಇದ್ದರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದಕ್ಕಿಂತ ಸ್ವಲ್ಪ ದೊಡ್ಡದಾದರೂ ಮಾಡ್ಕೊಳ್ಳಿ, ಇದಕ್ಕಿಂತ ಬೇಕಾದರೆ ಸ್ವಲ್ಪ ಚಿಕ್ಕದಾದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು 300 ಗ್ರಾಮಷ್ಟು ಚಿಕನಲ್ಲಿ ಒಂದು 20 ಉಂಡೆಗಳು ರೆಡಿಯಾಗಿತ್ತು. ಈಗ ಎಲ್ಲ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಉಂಡೆಗಳು ಕೂಡ ಒಂದೇ ಸೈಜ್ನಲ್ಲಿದೆ. ಈಗ ಕೈಮಾ ಉಂಡೆ ಸಾರನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನು, ಒಂದು ಕಡಾಯಿಯನ್ನು ತಗೊಳ್ಳಿ. ಈ ಕಡಾಯಿಗೆ ನಾವು ಒಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ಮೊದಲು ಕೈಮಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಹಾಗಾಗಿ ಈ ಚಿಕನ್ ಕೈಮಾ ಉಂಡೆ ಮಾಡ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ನಿಧಾನವಾಗಿ ಒಂದ್ರ ಪಕ್ಕ ಒಂದು ಇಡ್ತಾ ಹೋಗೋಣ ಎಣ್ಣೆಯಲ್ಲಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿರಿ. ತುಂಬ ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಮುಟ್ಟೋದಕ್ಕೆ ಹೋಗಬೇಡಿ. 2 ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ನೋಡಿ, ಎಂಥ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಅಲ್ಲ. ಇದೇ ಥರ 2 ನಿಮಿಷ ಥರ ಎರಡೂ ಸೈಡ್ಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ ಅಲ್ವಾ, ಬೇಗ ಫ್ರೈ ಆಗಿಬಿಡುತ್ತೆ. ಮಟನ್ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು, ಒಂದು 10 ನಿಮಿಷ. ಚಿಕನ್ ಆಗಿರೋದ್ರಿಂದ ಕೇವಲ 5 ನಿಮಿಷ ಸಾಕು. ಎರಡೂ ಸೈಡ್ಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಫ್ರೈ ಮಾಡ್ಕೊಂಡಿರೋ ಚಿಕನ್ ಉಂಡೆಗಳಿಗೇನೆ ನಾನು ಮಸಾಲೆನೂ ಹಾಕೊಂಡ್ಬಿಡ್ತೀನಿ. ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದಲ್ಲ ಸಾರಿನ ಮಸಾಲೆ ಪೇಸ್ಟ್, ಅದನ್ನು ಕೂಡ ಹಾಕೊಂಡ್ಬಿಡೋಣ. ಪೂರ್ತಿ ಮಸಾಲ ಪೇಸ್ಟ್ ಹಾಕ್ಕೊಳ್ಳಿ. ಉಳಿದಿರೋ ಮಿಕ್ಸರ್ ಜಾರಲ್ಲಿ ಉಳಿದಿರೋ ಮಸಾಲಾನ ನೀರು ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಅರ್ಧ ಚಮಚ ಉಪ್ಪು, ಒಂದು 1/4 ಚಮಚಕ್ಕಿಂತ ಕಡಿಮೆನೇ ಸ್ವಲ್ಪ ಅರಿಶಿನ, 1.5 ಚಮಚಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸಾರಿಗೆ ಹಾಕೊಳ್ತಾ ಇರೋದು. ಈಗ ಮಿಕ್ಸರ್ ಜಾರಿಗೆ 1 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಕೂಡ ಹಾಕೋಣ. ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲ ನೋಡಿ. ಸ್ವಲ್ಪ ನೀರು ಕಡಿಮೆ ಅಂತ ಅನ್ಸಿದ್ರೆ, ತುಂಬ ಗಟ್ಟಿ ಇದೆ ಅನ್ಸಿದ್ರೆ ಇನ್ನೂ 1 ಕಪ್ ಹಾಕೊಳ್ಳೋಣ. ಯಾಕೆಂದರೆ ನಾವು ಗ್ರೇವಿ ಮಾಡ್ತಾ ಇಲ್ಲ, ಚಿಕನ್ ಕೈಮಾ ಉಂಡೆ ಸಾರು ಮಾಡ್ತಿರೋದನ್ನ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಇನ್ನೂ 1 ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊಳ್ತೀನಿ. ನೀವು ಕೂಡ ನಿಮಗೆ ಗ್ರೇವಿ ಥರ ಬೇಕಂದರೆ ನೀವು 1-1.5 ಕಪ್ ನೀರಲ್ಲೇ ನಡೆಯುತ್ತೆ. ಸಾರು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಈಗ ನೋಡಿ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಆಗಿದೆ. ಇದು 15 ನಿಮಿಷ ಕುದ್ದು ಬಂದಮೇಲೆ ಪರ್ಫೆಕ್ಟಾಗಿ ಆಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ 15 ನಿಮಿಷಗಳ ಕಾಲ ಆಯಿತು. ನಮ್ಮ ರುಚಿಯಾಗಿರೋಂಥ ಚಿಕನ್ ಕೈಮಾ ಉಂಡೆ ಸಾರು ರೆಡಿ ಆಗಿದೆ. ಚಿಕನ್ ಕೈಮಾ ಉಂಡೆಗಳು ಕೂಡ ಪರ್ಫೆಕ್ಟಾಗಿ ಬಂದಿದೆ. ಒಂದು ಕೈಮಾ ಉಂಡೆ ಕೂಡ ಒಡೆದಿಲ್ಲ. ತುಂಬ ಚೆನ್ನಾಗಿ ಬೈಂಡಿಂಗ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸಾರಿನ ರುಚಿ ಕೂಡ ಅದ್ಭುತವಾಗಿತ್ತು. ನೀವು ಕೊನೆಯಲ್ಲಿ ಬೇಕಿದ್ರೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ಕೊಳ್ಬೋದು.
ಮತ್ತು ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ನೀವು ಚಪಾತಿ, ರೊಟ್ಟಿ, ಅನ್ನ, ಮುದ್ದೆ ಯಾವುದ್ರ ಜೊತೆಗಾದರೂ ತಿನ್ಬೋದು. ನಾನು ಸ್ವಲ್ಪ ಗಟ್ಟಿಯಾಗಿಯೇ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿಗೆ. ನೀವು ಕೂಡ ಒಂದ್ಸಲ ಈ ಚಿಕನ್ ಕೈಮಾ ಉಂಡೆ ಸಾರಿನ ರೆಸಿಪಿಯನ್ನು ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಹೊಸ ವಿಡಿಯೋಗಳನ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.